ಹಿರೇಮಠ್ ದಾಸನಾಳ್ ಇವರು ಕೂಡ ಅಪ್ಪಾಜಿಯವರ ಕಡೆಯಿಂದ ಸನ್ಮಾನ. ನಂತರ ಶ್ರೀ ತಿಪ್ಪೇರುದ್ರಯ್ಯ ಸ್ವಾಮಿ ಮಾಜಿ ಕಾಡಾಧ್ಯಕ್ಷರು ಗಂಗಾವತಿ ಇವರು ಕೂಡ ಗಂಗಾವತಿ ಇವರು ಕೂಡ ಅಪ್ಪಾಜಿಯವರ ಕಡೆಯಿಂದ ಸನ್ಮಾನ. ಇವರು ಕೂಡ ಬಸವರಾಜ್ ಗವಿಮಠ ಸಂಸ್ಥಾಪಕ ಪ್ರಾಚಾರ್ಯ ಬಸವರಾಜ ಸ್ವಾಮಿ ಮಳಿಮಠ್. ನಂತರ ಆರ್ ದೇವಾನಂದ ಪ್ರಭು ನಂತರದಲ್ಲಿ ದ್ಯಾಗಿ ರುದ್ರೇಶ್ ಗಂಗಾವತಿ ಇವರು ಕೂಡ ವೇದಿಕೆ ಮೇಲಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೆಂಕಟಗಿರಿ. ಮಾಡಬೇಕಂತ ಅವರಲ್ಲಿ ವಿನಂತಿ. ನಂತರ ಶರಣಯ್ಯ ಸ್ವಾಮಿಯವರು ಮರಳಿಮಠ್ ವೀರಶೈವ ಲಿಂಗಾಯತ್ ಜಿಲ್ಲಾ ಅಧ್ಯಕ್ಷರು ಗಂಗಾವತಿ ಮಹಾಲಿಂಗಪ್ಪರವರು ಗಂಗಾವತಿಗೂ ಕೂಡ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಂದ ಸನ್ಮಾನ. ನಂತರ ವೀರೇಶ್ ಅವರು ಕಂದುಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಲೇಜ್ ಮರಳಿ ಇವರು ಕೂಡ ಸುರೇಶ್ ರೆಡ್ಡಿಯ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಂದ ಸನ್ಮಾನ. ತದನಂತರದಲ್ಲಿ ಹನುಮಂತಪ್ಪ ಚಿಕ್ಕಮಾದಿರಾವ್ ಶಾಲಾ ಎಸ್ಡಿಎಂಸಿ ಸದಸ್ಯರು ಇವರು ಕೂಡ ವೇದಿಕೆ ಪರವಾಗಿ ಸನ್ಮಾನ. ನಂತರದಲ್ಲಿ ಹಂಪಮ್ಮ ಜನಗಮನಿ ಸಾಕೀರ್ ಚಿಕ್ಕಮಾದಿರಾವ್ ಶಾಲಾ ಎಸ್ಡಿಎಂಸಿ ಸದಸ್ಯರು ಇವರು ಕೂಡ ವೇದಿಕೆ ಮೇಲಿರುವ ಗಣ್ಯಗಳಿಂದ ಸನ್ಮಾನ. ನೆರವೇರಿಸಿಕೊಡ್ಬೇಕು. ನಮ್ಮ ಎಫರ್ಟ್ ಎಷ್ಟಿರುತ್ತಾ ಅದನ್ನು ಎಕ್ಸಾಮ್ ಅಲ್ಲಿ ತೋರಿಸಿ ನವೋದಯ ಮುರಾರ್ಜಿ ಆದರ್ಶ ಸೆಲೆಕ್ಷನ್ ಆಗಿರ್ತಾರ. ಟೀಚರ್ಸ್ ಹೇಳೋದು ಪಾಠವಾದ್ರೆ ಅವ್ರು ಕಲಿಯೋದು ಶಿಕ್ಷಣವಾಗಿರುತ್ತೆ. ಅದಕ್ಕೆ ಅವರು ನಾವು ಹೇಳಿದ್ದಕ್ಕಿಂತ ತಮ್ಮ ಕೈಲಾದಷ್ಟು ಎಫರ್ಟ್ ಹಾಕಿ ಸನಾತನ ಪರಂಪರೆಯಲ್ಲಿ ಗುರುವಿಗೆ ಅತ್ಯಂತ ಉನ್ನತವಾದ ಮಹತ್ತರವಾದ ಸ್ಥಾನಮಾನವನ್ನು ನಾವು ಕಾಣ್ತೀವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಾತನ್ನು ಮುಂದುವರಿಸುತ್ತಾ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಂ ತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಕಣ್ಣಿನಲ್ಲಿ ಅಜ್ಞಾನದ ಕಸವನ್ನ ಬಂಗಾರದ ಕಡ್ಡಿಯಿಂದ ಯಾರು ಹೋಗಲಾಡಿಸ್ತಾರೋ ಅಂಥವ್ರನ್ನ ನಾವು ಗುರು ಅಂತಂದು ಹೇಳ್ಬೇಕಾಗುತ್ತೆ. ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಒಳತಲ್ಲಿ ಯಾರ್ಯಾರು ಹೇಳ್ತಾರೋ ಅವರು ಎಲ್ಲರೂ ಗುರುವಿನ ಸ್ಥಾನದಲ್ಲಿ ಬಂದು ನಿಲ್ತಾರೆ. ಆದರೆ ಪ್ರಮುಖವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ 3 ವ್ಯಕ್ತಿಗಳು ಗುರುವಿನ ಸ್ಥಾನದಲ್ಲಿ ಬಂದು ಹೋಗ್ತಾರೆ. ಮಾತೃದೇವೋಭವ, ಪಿತೃದೇವೋಭವ,
ಆಚಾರ್ಯ ದೇವೋಭವ ಅಂತ ನಾವು ಕರಿತೀವಿ. ಅಂದರೆ ತಾಯಿ, ತಂದೆ ಮತ್ತು ಗುರುಗಳು ಈ ಮೂವರಿಂದ ನಾವು ಜೀವನದ ಪಾಠವನ್ನು ಕಲಿತೀವಿ. ಇವತ್ತು ತಾಯಿಯಿಂದ ನಾವು ಭಕ್ತಿ ಯೋಗವನ್ನು ಕಲಿತರೆ, ತಂದೆಯಿಂದ ಕರ್ಮಯೋಗವನ್ನು ಕಲಿತೀವಿ, ಗುರುವಿಂದ ಜ್ಞಾನಯೋಗವನ್ನು ಕಲಿತೀವಿ. ತಾಯಿ ಭಾವನಾತ್ಮಕವಾಗಿ ಈ ಪ್ರಪಂಚದಲ್ಲಿ ನೀನು ಯಾವ ರೀತಿ ನಿನ್ನ ವಹಿವಾಟನ್ನು ಮಾಡಬೇಕು, ನೀನು ಜನರಿಗೆ ಪ್ರೇಮವನ್ನು ಹಂಚಬೇಕು, ಕರುಣೆಯನ್ನು ಹಂಚಬೇಕು, ಮೈತ್ರಿಯನ್ನು ಹಂಚಬೇಕು, ಸಮಾಜ ಜೊತೆಗೆ ಯಾವ ರೀತಿಯ ಒಂದು ನಿನ್ನ ವರ್ತನೆ ಇರಬೇಕಂತ ಹುಟ್ಟಿನಿಂದ ಮಗುವಿಗೆ ಒಂದು ಸಂಸ್ಕಾರವನ್ನು ಕೊಡ್ತಾರೆ. ಅದಕ್ಕೆ ತಾಯಿ ಮೊಟ್ಟ ಮೊದಲಾಗಿ ಗುರುವಿನ ಸ್ಥಾನದಲ್ಲಿ ನಿಲ್ತಾರೆ. ಅದಾದ ನಂತರ ಗುರು ಜ್ಞಾನಪೂರ್ವಕವಾಗಿ ಈ ಸಮಾಜದಲ್ಲಿ ನಿನ್ನನ್ನು ನೀನು ನಿರೂಪಿಸಿಕೊಳ್ಬೇಕು ಹೇಗೆ ಅನ್ನೋದನ್ನ ಆ ಜ್ಞಾನವನ್ನು ಗುರು ತುಂಬುತ್ತಾನೆ. ತದನಂತರ ಇವತ್ತು ವ್ಯವಸ್ಥೆಯಲ್ಲಿ ನಿನ್ನ ದಿನನಿತ್ಯದ ವ್ಯವಹಾರಗಳನ್ನು, ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಂದೆ ತೋರಿಸ್ಕೊಡ್ತಾನೆ. ತಂದೆ ಆ ಒಂದು ಕರ್ಮಯೋಗವನ್ನು, ನಮ್ಮ ದಿನನಿತ್ಯ ಕಾರ್ಯಗಳನ್ನು ಯಾವ ರೀತಿ ಮಾಡೋದನ್ನ ತಂದೆಯಿಂದ ನಾವು ಕಲಿತೀವಿ. 50ಕ್ಕೆ ಅರಿವು, 60ಕ್ಕೆ ಮರವು, 70ಕ್ಕೆ ಬಾಗಿ, 80ಕ್ಕೆ ಕಾಗಿ, 90ಕ್ಕೆ ಗೂಗಿ, 100 ಕೊತ್ಕೊಂಡು ಹೋಗಿ ಅಂತ. ಹೋಗುವುದಕ್ಕಿಂತ ಪೂರ್ವದಲ್ಲಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಮಾನವ ಧರ್ಮದಲ್ಲಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈ ಜನನಿ ನಮ್ಮ ಭೂಮಿ ಮತ್ತು ನನ್ನ ತಾಯಿ ಏನು ನನಗೆ ಜನ್ಮವನ್ನು ಕೊಟ್ಟಿದ್ದಾಳೆ, ಈ ಮಣ್ಣಿನ ಮೇಲೆ ನಾನು ಬದುಕಿದ್ದೇನೆ. ಆ ಒಂದು ತಾಯಿಯ ಋಣವನ್ನು, ಭೂಮಿಯನ್ನ ಋಣವನ್ನು ತೀರಿಸಬೇಕಂತಕ್ಕಂಥ ಉದ್ದೇಶದಿಂದ ಬಿಜಾಪುರ ಜಿಲ್ಲೆಯಿಂದ ಇಲ್ಲಿಗೆ ಬಂದು ಸಂಗಮೇಶ್ವರ ಶ್ರೀಗಳು ಮತ್ತು ಅವರ ಸಹೋದರರು ಸೇರಿ ಸದ್ಧರ್ಮ ಗುರುಪೀಠವನ್ನು ಮಾಡಿ ಒಂದು ಪಬ್ಲಿಕ್ ಶಾಲೆಯನ್ನು ತೆರೆದು ಅದರ ಜೊತೆಗೆ 10ನೇ ಕ್ಲಾಸಿನವರೆಗೆ ಅವರಿಗೆ ವಸತಿ ಆಶ್ರಯಗಳನ್ನು ಕೊಟ್ಟು ಅದರ ಜೊತೆಗೆ ಗುರುಕುಲವನ್ನು ಪ್ರಾರಂಭ ಮಾಡಿ ಸುಮಾರು ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಬಂದಂತ ನೋಡಿದರೆ ನಾವು 10 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ವಿ. ಹಲವು ಮಾತೇನು ನೀನೊಲಿದು ಪಾದ ಬಂದಿಟ್ಟ ನೆಲವೇ ಸುಕ್ಷೇತ್ರ, ಸುಡಿಗಾಳಿ ಆಗಿತ್ತಂತ ಈ ಕ್ಷೇತ್ರ ಸುಕ್ಷೇತ್ರವಾಗಿ ನೀವು ಕುಂತೀರಿ ಅಂದ್ರೆ ಮಹಾತ್ಮರ ಪಾದದ ಸ್ಥಳದಿಂದ ಏನು ಬದಲಾವಣೆಗಳಾಗ್ತೋದನ್ನು ಇವತ್ತು 4 ಎಕರೆಯಲ್ಲಿ ನೋಡಿದ್ದೀರಿ. ಅದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಹಲವು ಮಾತಾಡೋದಕ್ಕಿಂತ ಇಲ್ಲಿ ರಾಜರಾಜೇಶ್ವರಿಯ ಗುಡಿಯನ್ನ ಪ್ರಾರಂಭ ಮಾಡಿದ್ರು. ಅನೇಕ ಸ್ವಾಮಿಗಳು ಕೂಡ ಬಂದಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿದ್ದೀವಿ. ಅವ್ರಿಗೆ ಕೇಳಿದ್ರೆ ಗುಡಿಯ ಒಟ್ಟು ಎಸ್ಟಿಮೇಟ್ ಎಷ್ಟು ಮಾಡಿಸಿದ್ದೀರಿ ಅದರ ಅಂತ ಕೇಳಿದ್ರೆ 80 ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ ನಾನು ರಾಜರಾಜೇಶ್ವರಿಯ ಮಾತೆಯ ದೇವಸ್ಥಾನವನ್ನು ಕಟ್ಟಿಸಬೇಕಾಗಿದ್ದೀನಿ ಅಂತ ಮಾತನ್ನ ಪೂರ್ವದಲ್ಲಿ ನಮ್ಮ ಜೊತೆ ಹಂಚಿಕೊಂಡ್ರು. ಪೂಜ್ಯ ಸ್ವಾಮೀಜಿಯವರ ಜೊತೆಗೆ ನಾವು ನಡೆಯುವಾಗ, ನುಡಿಯುವಾಗ, ಕೊಡುವಾಗ, ಕೊಂಬುವಾಗ ಯಾರು ದೇವಿಯನ್ನ ನೆನೆವರೋ ಬಿಡವಳನ್ನು ಕೊಡುವಳ ಈ ಬೇಡಿದ್ದ ಪದಗಳನ್ನ ಈ ಭಾಗದಲ್ಲಿ ಬೇಡಿದ್ದನ್ನ ಕೊಡ್ತಕ್ಕಂಥ ರಾಜರಾಜೇಶ್ವರಿ ದೇವಸ್ಥಾನ ಕಟ್ತದೆ ಅಂದ್ರೆ ಬುದ್ಧಿ ನೀವು ಬಹಳ ಪ್ರಯತ್ನ ಮಾಡೋದ ಅವಶ್ಯಕತೆ ಇಲ್ಲ. ಆ ಮಾತೆಯನ್ನ ನಾವು ಸ್ಮರಣೆ ಮಾಡಿ ಯಾರು ಜೀವನದಲ್ಲಿ ಮಾಡ್ತೀವೋ ಅವರಿಗೆ ಬೇಡಿದ್ದ ಪದಗಳನ್ನು ಕೊಡ್ತಕ್ಕಂಥ ರಾಜಮಾತೆಯ ದೇವಸ್ಥಾನ ಕಟ್ತಾ ಇದ್ರೆ ಅಂದ್ರೆ 80 ಲಕ್ಷ ಯಾಕ 1 ಕೋಟಿ ಆದ್ರೂ ಪರವಾಗಿಲ್ಲ ತಾಯಿ ದೇವಸ್ಥಾನವನ್ನ ಕಟ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆ ದಿಶೆಯಲ್ಲಿ ನಾವು ಕೂಡ ನಿಮಗೆ ಕೈಗೂಡಿಸಿ ಎಷ್ಟು ಸಹಾಯ ಮಾಡಕ್ಕೆ ಮ್ಯಾಕ್ಸಿಮಮ್ ಸಾಧ್ಯನೋ ನಾವು ಹೆಚ್ಚು ಮಾತಾಡೋದಿಲ್ಲ. ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳಿಗೆ ಹೇಳಿದ್ದೇನೆ, ನಿಮ್ಮ ಜೊತೆಗೆ ಬರ್ತೇವೆ, ಚರ್ಚೆ ಮಾಡ್ತೇವೆ. ಹೆಚ್ಚಿನ ಒಂದು ಸಹಾಯವನ್ನ ಮಾಡೋದಕ್ಕೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ತಿರುಗಾಡಿ ನಿಮಗೆ ಕೆಲಸವನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಅವರಿಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಹಿಡಿತಗಳನ್ನ ಅರಿತಕ್ಕಂಥ ಗುರುಗಳು ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡಿಬೇಕು, ಒಳ್ಳೆ ಶಾಲೆಗಳಲ್ಲಿ ಮುಂದಿನ ವಿದ್ಯಾಭ್ಯಾಸದ ಜೀವನ ನಡೆಸಬೇಕು ಮತ್ತು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸಬೇಕು. ಮತ್ತು ಈ ಹಿಂದೆ ಯಾವಾಗಲೇ ನಮ್ಮ ಅನೇಕ ಹಿರಿಯರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಗುರುಕುಲ ಎಂದರೆ ಸಾಮಾನ್ಯ ಅಲ್ಲ. ಇಂದಿನ ಆಧುನಿಕ ಸಮಾಜದಲ್ಲಿ ನಾವು ಅನೇಕ ಶಾಲಾ ಕಾಲೇಜುಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಸ್ಪರ್ಧಾತ್ಮಕವಾಗಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಅದು ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಇವತ್ತು ಒಂದು ಗುರುಕುಲವನ್ನು ಸ್ಥಾಪಿಸುವುದರ ಮೂಲಕ ಇವತ್ತು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿ
ನಮ್ಮ ಕುಟುಂಬಕ್ಕೆ ಬೆಳಕಾಗಿ ಇವತ್ತು ನಿಂತಿರ್ತಕ್ಕಂಥ ಅಪ್ಪಾಜಿ ಅವರಿಗೆ ಎಷ್ಟು ವಂದನೆಗಳನ್ನ ಅಭಿನಂದನೆಗಳು ಹೇಳಲು ಸಾಲದು ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು. ಅದೇ ರೀತಿಯಾಗಿ ಈ ಭಾಗದ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿ ಈ ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಇವತ್ತು ತಮ್ಮೆಲ್ಲರಿಗಾಗಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ನಾವೇನು ಸ್ಥಾನಮಾನ ಕೊಟ್ಟಿದ್ದೀವಿ, ಈಗ ನಾವು ಅವರಿಂದ ಏನು ಪಡಿಬೇಕು ನಾವು ಪಡಿತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಈಗಾಗಲೇ ಅವರು ತಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವುದರ ಮೂಲಕ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು, ಇಲ್ಲಿ ಶಾಲೆಯ ಒಂದು ಬೋರ್ವೆಲ್ ಬೇಕಂತ ಹೇಳಿ. ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಸಂಘ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ದೂರದ ಬೆಟ್ಟ ಇದ್ದ ಹಾಗೆ. ಯಾಕಂದ್ರೆ ದೂರದ ಬೆಟ್ಟ ನಾವು ಇಲ್ಲಿಂದ ನೋಡಿದಾಗ ತುಂಬಾ ಹಚ್ಚು ಹಸಿರಾಗಿ ಕಾಣುತ್ತೆ, ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಮಾತ್ರ ಆ ಕಲ್ಲು ಮರಳುಗಳು ಬಂಡೆಗಳು ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ಬಹಳಷ್ಟು ಕಷ್ಟದ ಕೆಲಸ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶ್ರೀಗಳು ನಿಜವಾಗ್ಲೂ ನಾವು ಬಹಳಷ್ಟು ಹೆಮ್ಮೆ ಪಡಬೇಕು. ಈ ಒಂದು ಭಾಗದಲ್ಲಿ ಈ ತರ ಒಂದು ಗುರುಕುಲದ ವ್ಯವಸ್ಥೆ ನಮ್ಮಲ್ಲಿದೆ. ಈ ಒಂದು ಗುರುಕುಲದ ವ್ಯವಸ್ಥೆಯನ್ನ ಈ ಭಾಗಕ್ಕೆ ತಂದು ತಮ್ಮ ತನುಮನ ಧನವನ್ನ ಈ ಮಕ್ಕಳಿಗೋಸ್ಕರ ಅರ್ಪಿಸಿ ಈ ಒಂದು ಭಾಗದಲ್ಲಿ ಗುರುಕುಲ ವ್ಯವಸ್ಥೆನ ಬೆಳೆಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಶ್ರೀಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಶ್ರೀಗಳು ನಿಜವಾಗ್ಲೂ, ಯಾಕಂದ್ರೆ ನಾನು 2-3 ಕಡೆ ಅವ್ರನ್ನ ಭೇಟಿ ಮಾಡಿದ್ದೇನೆ ಹೊರಗಡೆ ಹೋದಂತ ಸಂದರ್ಭದೊಳಗೆ. ತಮ್ಮ ಏನು ಈ ಇಂಡಿಕಾ ಕಾರ್ನಲ್ಲಿ ಒಂದು ಕಡೆ ಜೋಳ, ಏನು ನಮ್ಗೆ ರೈತರು ಕೊಟ್ಟಂತ ಒಂದು ದವಸ ಧಾನ್ಯಗಳನ್ನು ಇಟ್ಕೊಂಡು, ಮತ್ತೊಂದು ಕಡೆ ಸಣ್ಣ ಪುಟ್ಟದಾಗಿ ಏನು ಇವತ್ತು ಕಟ್ಟಿಗೆ ಮತ್ತು ಅದೆಲ್ಲವನ್ನ ಕಾರಲ್ಲೇ ತುಂಬಿಕೊಂಡು ಬಂದು ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಎಲ್ಲೋ ಒಂದ್ ಕಡೆ ಇವತ್ತು ಒಂದೇನೋ ಇವತ್ತು ಮಗುವಿಗೆ ಒಂದು ಅಕ್ಷರದ ಜ್ಞಾನ ಕೊಡುವ ಒಂದು ನಿಟ್ಟಿನಲ್ಲಿ ಒಂದು ಪುಸ್ತಕದ ಒಂದು ಅಕ್ಷರವನ್ನು ಕೊಡುವ ಒಂದು ಶಿಕ್ಷಣವಾಗಿ ಹೊರಹೊಮ್ಮಿದೆ ಹೊರತು ಇವತ್ತು ಆ ಮಗು ಇವತ್ತು ಶಿಕ್ಷಣವನ್ನು ಪಡೆದು ಸಮಾಜದ ಗುರುಗಳನ್ನ, ತಂದೆ ತಾಯಿಯನ್ನ, ಸಮಾಜವನ್ನ ಗೌರವಿಸುವ ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿ ಇವತ್ತು ಗುರುಕುಲ ಶಿಕ್ಷಣವನ್ನು ಪದ್ಧತಿಯನ್ನ ಮರುಕಳಿಸುವ ನಿಟ್ಟಿನಲ್ಲಿ ಇವತ್ತು ಶ್ರೀ ಕ್ಷೇತ್ರ ಗಟ್ಟಿಮಠ ತನ್ನದೇ ಅಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಹಿರಿಯರು ಒಂದ್ ಕಡೆ ಹೇಳ್ತಾರೆ, ಹಸಿದವನಿಗೆ ಅನ್ನವನ್ನ ಕೊಟ್ರೆ ಒಂದು ಹೊತ್ತಿನ ಒಂದು ಹಸುವನ್ನ ನೀಗಿಸಿದಂತೆ, ಹಸಿದವನಿಗೆ ಅನ್ನವನ್ನ ಕೊಟ್ರೆ ಒಂದು ಹೊತ್ತಿನ ಹಸುವನ್ನ ನೀಗಿಸಿದಂತೆ, ಒಂದು ಹಸಿದವನಿಗೆ ಶಿಕ್ಷಣ ಕೊಟ್ರೆ ಜೀವನ ಪೂರ್ತಿ ಹಸುವನ್ನ ನೀಗಿಸುವ ಕೆಲಸ ಶಿಕ್ಷಣ ಮಾಡ್ತದೆ. ಅಂತ ಶಿಕ್ಷಣ ಕೊಡುವಂತ ಒಂದು ಕೆಲಸವನ್ನ ನಮ್ಮ ಗಟ್ಟಿಮಠ ಮಾಡ್ತದೆ ಅಂತ ಹೇಳ್ತಾ, ನನಗೊಂದು ಏನು ಒಂದು ಹೊಸತನ ಇಲ್ಲಿ ಕಂಡು ಬಂತಂದ್ರೆ ನಾನೇನು ಮಾತಾಡಬೇಕು ಅನ್ನೋದು ನನಗೆ ಅಲ್ಲೇ ಕೂತ ವಿಚಾರ ಮಾಡಿದ್. ನಾನು ಎಲ್ಲರೂ ಭೌತಿಕವಾದಂಥ ಕಟ್ಟಡವನ್ನ ಕಟ್ಟುವ ಬಗ್ಗೆ ಇರ್ಬೋದು, ಶಾಸಕರನ್ನ ಕರ್ಕೊಂಡ್ಬಂದು ಭೇಟಿ ಮಾಡಿಸುವಂಥದ್ದು ಇರ್ಬೋದು, ಅದೆಲ್ಲವೂ ಅತಿ ಮಹತ್ವದ ವಿಚಾರ. ಅದಕ್ಕಿಂತ ಹೆಚ್ಚಿನ ಒಂದು ವಿಚಾರವನ್ನು ನಾನು ನಿನ್ನ ಜೊತೆ ಮಾತಾಡಿ ನಾನು ಮಾತು ಮುಗಿಸ್ತೇನೆ. ನಾ ಏನು ಮಾಡ್ತೀನಿ ಹೇಳ್ತೀನಿ ನಿಮಗೆ. ಇದಕ್ಕಾಗಿ ಇಂಥದೇ ಗುರುಕುಲ ಪದ್ಧತಿಯ ಶಾಲೆಯನ್ನ, ಒಂದು ಕಾಲೇಜನ್ನ ಒಬ್ಬ ವ್ಯಕ್ತಿ ನಾನು ಹಿಂದೂ ಯಾರು ಮುಂದೂ ಯಾರಿಲ್ಲ. ಸುಮಾರು 33 ವರ್ಷಗಳವರೆಗೆ ಒನ್ ಮ್ಯಾನ್. ನಾ ಇವತ್ತು ಹೇಳ್ತೀನಿ, ಒಬ್ಬನೇ ಒಬ್ಬ. ಅದು ಇಟಗಿ ಪೂಜಾರಿಗೆ ಅದು ಗೊತ್ತೈತಿ. ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾದಂಥ ಒಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ನಿಮ್ಗೆ ಚಿತ್ರಕಲೆ ಬಗ್ಗೆ ಗೊತ್ತಿರಬೇಕು. ಕೊನೆ ಕುರ್ಚಿ ಡ್ರಾಯಿಂಗ್ ಟೀಚರ್, ಫಿಸಿಕಲ್ ಟೀಚರ್ ಲಾಸ್ಟ್ ಚೇರ್ನಾಗಿರ್ತಾರ. ಅಂತ ಒಂದು ಚಿತ್ರಕಲೆಯನ್ನು ಇಟ್ಕೊಂಡು ನಾನು ಚಿತ್ರಕಲೆ ಒಳಗೆ PhD ಪದವಿಯನ್ನು ಪಡ್ಕೊಂಡಿನಿ. ಸುಮಾರು ಒಂದು 10 ಚಲನಚಿತ್ರವಾಗಿ ಭಾಗವಹಿಸಿ. ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಬಯೋಡೇಟಾ ಇಲ್ಲ. ಒಂದು ಮಾತನ್ನ ನಾನು ಹೇಳಬೇಕಾಗಿದೆ. ಯಾಕೆಂದ್ರೆ ನನ್ನದೇ ಆಗಿರ್ತಕ್ಕಂಥ ವೈಯಕ್ತಿಕ ಜೀವನದಲ್ಲಿ ಸುಮಾರು ಅವರು ಏನು ಬಸವಾದಿ ಪ್ರಬಂಧರು ಜನಿಸಿದ ಬಸವನ ಬಾಗೇವಾಡಿ ಬಿಜಾಪುರದಿಂದ ಬಂದು ಇಲ್ಲಿ ಏನು ತಮ್ಮದೇ ಆಗಿರ್ತಕ್ಕಂಥ ಭವತಿ ಭಿಕ್ಷಾಂಜಯಿ ಎಂಬ ಜೋಳಿಗೆಯಿಂದ ಒಂದು ಸಂಸ್ಥೆಯನ್ನ, ಒಂದು ಗುರುಕುಲವನ್ನ ತೆಗೀಲಿಕ್ಕೆ ಇಲ್ಲೇನು ಹುಟ್ಟನ್ನ ಹಾಕಿದಾಗ ಆ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಗಡ್ಡಿ ಉಡುಂಕಲ್ ಗ್ರಾಮದ ಸರ್ವ ಸಮಸ್ತ ಜನರು ಎಲ್ಲರೂ ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥ ಸಹಕಾರದಲ್ಲಿ ಇವತ್ತು ಇರ್ತಕ್ಕಂಥ ನಮ್ಮ ಸಿದ್ಧಗಂಗೆಯ ಗಟ್ಟಿಮಠ ಇರ್ಬೋದು, ಮರಳಿ ಶರಣಯ್ಯರು ಇರ್ಬೋದು, ಇನ್ನುಳಿದಂಥ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಅವರಿಗೆ ಒಕ್ಕೂರಿನಿಂದ ಇವತ್ತು ಇರ್ತಕ್ಕಂಥ
ಏನು ಈ ಸ್ಮಶಾನ ರುದ್ರಭೂಮಿಯಲ್ಲಿ ಇವತ್ತು ಇದನ್ನ ಅವರಿಗೆ ಪಾದಕ್ಕೆ ಎರೆದು ಅವರಿಗೆ ಏನು ಈ ಸಂಸ್ಥೆಯನ್ನ ಕಟ್ಟಲಿಕ್ಕೆ ತಾವೇನು ಸಹಕಾರವನ್ನು ಕೊಟ್ಟಿದ್ದೀರಿ, ನಿಜವಾಗಿಯೂ ಕೂಡ ಇವತ್ತು ಒಳ್ಳೆಯ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಸಂಗಮೇಶ್ವರ ಸ್ವಾಮಿಗಳವರ ಒಂದು ವೈಯಕ್ತಿಕತೆಗೆ ಹೇಳಬೇಕಾದ್ರೆ, ನನ್ನದೇ ಇರ್ತಕ್ಕಂಥ ಗಂಗಾವತಿ ನಗರದಲ್ಲಿರ್ತಕ್ಕಂಥ ಮನೆಗೆ ಅವತ್ತಿನ ದಿನ ಸುಮಾರು 10 ವರ್ಷಗಳ ಹಿಂದೆ ಇರ್ತಕ್ಕಂಥ ಏನು ಮಣ್ಣದ ಮನೆಗೆ ನಾನು ಒಂದು ವರದಶಂಕರ ಪೂಜೆಯನ್ನು ಮಾಡುವಾಗ ಸ್ವಾಮೀಜಿಯವರನ್ನ ಕರೆದುಕೊಂಡು ನಮ್ಮ ಸಿದ್ಧಲಿಂಗಯ್ಯ ಮರಳಿ ಮಠ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ನನ್ನ ಮನೆಗೆ ವರದಶಂಕರ ಪೂಜೆ ಮುಗಿಯುವ ಕಾಲಕ್ಕೆ ಬಂದರು. ಬಂದ ಕೂಡಲೇ ಏನು ಸ್ವಾಮೀಜಿಯವರು ಬಂದರು ಅಂತೇಳಿ ಅವರಿಗೆ ನಾವು ಬಹಳ ಆಹ್ವಾನವನ್ನು ಮಾಡಿಕೊಂಡು ಕುಂತಾಗ ಒಂದು ಮಾತನ್ನು ಹೇಳಿದ್ರು ಅವರು, ಎಲ್ಲ ಸರಿ ಇದೆ, ನಿನ್ನ ಮನೆಯ ಪೂಜೆಯ ಆವರಣದಲ್ಲಿ ಪೂಜೆ ಮಾಡ್ತಕ್ಕಂಥ ಸ್ಥಳದಲ್ಲಿ ನೀನು ಈಗಲೇ ಹೋಗಿ ಒಂದು ದೇವಿಯ ಮೂರ್ತಿಯನ್ನು ತೆಗೆದುಕೊಂಡು ಇಟ್ಟಾಗ ಮುಂದೆ ನಿನ್ನ ಮಾತು ಅಂತ ಹೇಳಿದ್ರು. ನಿಜವಾಗಿ ಅಂದರೆ ಅವತ್ತೇ ಅವರ ಒಂದು ವಾಣಿಯಿಂದ ನಾವು ಒಂದು ದೇವಿಯ ಮೂರ್ತಿಯನ್ನು ತಂದು ನಮ್ಮ ಮನೆಯಲ್ಲಿಟ್ಟು ನಾವು ಪೂಜೆಯನ್ನು ಮಾಡಿದಾಗ ಇವತ್ತು ನಾವು ಎಷ್ಟರ ಮಟ್ಟಿಗೆ ಇವತ್ತು ಆ ಸುಖವನ್ನು ಉಂಡಿವೆ ಅಂತ ನಾನು ಹೇಳೋದಿಲ್ಲ, ಅದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಜಂಗಮನ ಆಗಿರ್ತಕ್ಕಂಥವ, ಏನು ಜಂಗಮನ ಉದರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವನಲ್ಲಿರ್ತಕ್ಕಂಥ ಶಕ್ತಿ ಹಠ ಇದ್ದಲ್ಲಿ ಮಠ ಕಟ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಸಂಗಮೇಶ್ ಅಪ್ಪಾಜಿ ತಾತವರು ಅಂತಕ್ಕಂಥ ಮಾತನ್ನು ನಾನು ಮತ್ತೊಂದು ಸಲ ಪೂರ್ಣಿಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ತಾವು ಇವತ್ತು ಏನಿರ್ತಕ್ಕಂಥ ಈ ಉಡುಂಕಲ್ಗಡ್ಡಿ ಗ್ರಾಮದಲ್ಲಿರ್ತಕ್ಕಂಥ ಸರ್ವ ಸಮಸ್ತ ನಾಗರಿಕರು ಜನರಿದೆ, ಇದು ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಸ್ವಾಮೀಜಿ, ನಮ್ಮ ಸಂದರ್ಭ ಪೀಠ, ನಮ್ಮ ಗುರುಕುಲ ಪೀಠ, ನನ್ನ ಮಕ್ಕಳು, ದೀನದಲಿತರ ಮಕ್ಕಳು ಭಾವೈಕ್ಯತೆಯ ಸಂಕೇತದಲ್ಲಿ ಇವತ್ತು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇವತ್ತು ಅವರಿಗೆ ನಿಜವಾಗಿ ನೋಡ್ಬೇಕಂದ್ರೆ ನಮ್ಮೆಲ್ಲ ರಾಜಕಾರಣಿಗಳಿಗೆ ಜೇಬುಗಳು ಸಾಲದೇ ಇಲ್ಲ, ಆದರೆ ಅವಗಿರ್ತಕ್ಕಂಥದ್ದು ಕೇವಲ ಒಂದೇ ಜೋಳಿಗೆ. ಆ ಜೋಳಿಗೆ ಯಾವುದಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಭವತಿ ಭಿಕ್ಷಾಂಜಲಿ ಎಂಬ ಜೋಳಿಗೆ. ನೀನು ಕೊಟ್ಟಿದ್ದನ್ನ ತಾನಾಗಿ ತಮ್ಮ ಮಕ್ಕಳಿಗೆ, ತಮ್ಮ ಗ್ರಾಮಕ್ಕೆ ಅನ್ನ ದಾಸೋಹದ ಜೊತೆಗೆ ಕೂಡ ಜ್ಞಾನ ದಾಸೋಹವನ್ನು ಕೊಡ್ತಕ್ಕಂಥ ಸದ್ಧರ್ಮದ ಪೀಠವನ್ನು ಇವತ್ತಿಲ್ಲಿ ಮಾಡಿದ್ದಾರೆ. ಒಂದು ಸ್ಥಾನಮಾನವನ್ನ ಪಡೆದೇ ತೀರ್ತಾನೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಬಹಳಷ್ಟು ಮಂದಿ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಶ್ರೀ ಮಠಮಾನೆಗಳ ಮಠ ಮಂದಿರಗಳ ಶಿಕ್ಷಣವನ್ನ, ಸಂಸ್ಕಾರವನ್ನ, ಅವರ ಸಂಪರ್ಕದಲ್ಲಿ ಇದ್ದುಕೊಂಡು ಒಂದು ಸ್ಥಾನಮಾನಕ್ಕೆ ಬಂದಿರತಕ್ಕಂಥ ಅನುಭವವನ್ನು ತಮ್ಮ ಇಡೀ ಜೀವನದ ಉದ್ದಕ್ಕೂ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಈ ವೇದಿಕೆ ಮೂಲಕ ಹೇಳಿಕೊಳ್ಳುವಂಥ ಪ್ರಸ್ತಾಪವನ್ನು ಪಡಿಸಿದ್ರು. ಹಾಗೆ ಇವೆಲ್ಲ ಮಕ್ಕಳು ಒಳ್ಳೆಯ ಮುಂದಿನ ಸ್ಥಾನಮಾನಗಳಲ್ಲಿ ಅಲಂಕರಿಸಿ ಈ ದೇಶದ ಪ್ರಜೆಗಳಾಗಿ ಅನ್ನುವಂಥ ತುಂಬು ಹೃದಯದ ಹಾರೈಕೆಯನ್ನು ಹಾರೈಸುತ್ತಾ, ಸಮಯ ಭಾಳ ಆಗಿದೆ, ಅದು ಹೇಳ್ತಾರಲ್ಲ, ಸಮಯದ ಅಭಾವ, ನಿಮ್ಮೆಲ್ಲರ ಸ್ವಭಾವ ಅರಿತು ಮಾತನಾಡದಿದ್ದರೆ ಕಡಿಮೆಯಾಗುವುದು ಬಿಜಾಪುರ ಜಿಲ್ಲಾ ಇಟಗಿ ಸ್ವಾಮಿಗಳ ಪ್ರಭಾವ ಅನ್ನುವಂಗೆ ಬಹಳ ಹೊತ್ತು ಮಾತಾಡಕತ್ತಿದ್ರು. ನಾವೇನು ಪ್ರಭಾವ ಕಮ್ಮಿ ಮಾಡ್ಕೊಂಡು ಹೋಗಂಗಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 10ನೇ ವರ್ಷ ಬಹಳ ಸುಂದರವಾಗಿರ್ತಕ್ಕಂಥ ದಶಮಾನೋತ್ಸವ ವಾರ್ಷಿಕೋತ್ಸವ ಈ ಶಾಲೆ, ಈ ಶಿಕ್ಷಣ ಸಂಸ್ಥೆ, STM ಸಂಸ್ಥೆ ಈ 10ನೇ ವರ್ಷದ ದಶಮಾನೋತ್ಸವ ಆಚರಿಸಿಕೊಂಡ ಹಾಗೆ ಮುಂದೆ 25ನೇ ವರ್ಷದ ಶಿಲ್ವರ್ ಜುಬ್ಲಿಯನ್ನು, ಬೆಳ್ಳಿಯ ಹಬ್ಬವನ್ನು ಆಚರಿಸಿಕೊಳ್ಳಿ. ಹಾಗೆ ಮುಂದೆ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಈ STM ಶಾಲೆ ಆಚರಣೆ ಮಾಡಿಕೊಳ್ಳಿ. ಮುಂದೆ 65ನೇ ವರ್ಷದ ಈ ಷಷ್ಠಿಯನ್ನು ಈ ಶಾಲೆ ಆಚರಣೆ ಮಾಡಿಕೊಳ್ಳಿ. ಬರೀ ಒಬ್ಬ ಮನುಷ್ಯನ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡೋದಲ್ಲ, ಶಾಲೆಯ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡಿಕೊಳ್ಳಿ. ಹಾಗೆ ಮುಂದೆ 80ನೇ ವರ್ಷದ ಸಹಸ್ರ ಚಂದ್ರ ದರ್ಶನವನ್ನು ಕೂಡ ನಮ್ಮ ಈ ಗಡ್ಡಿ STM ಶಾಲೆ ಆಚರಣೆ ಮಾಡಿಕೊಳ್ಳುವಂಗಾಗಲಿ. ಮುಂದೆ 100ನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸುವಂಥ ಶಾಲೆ ಅದು ಗಡ್ಡಿಯ STM ಶಾಲೆ ಆಗಲಿ ಅನ್ನುವಂಥ ತುಂಬು ಹೃದಯದ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ಸಂತೋಷವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಗಣ್ಯಮಾನ್ಯರು ಕೂಡ
ನಮ್ಮ ಕರೆಗೆ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಮತ್ತು ಎಲ್ಲ ನಮ್ಮ ಕಮಿಟಿಯವರು ಕರೆಗೆ ಹೋಗಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಎಲ್ಲ ಗಣ್ಯಮಾನ್ಯರು ಕೂಡ ಇವತ್ತು ಬಂದು ತಮ್ಮದೇ ಆದ ರೀತಿಯಲ್ಲಿ ಆಶ್ವಾಸನೆಯ ಜೊತೆಗೆ ಶ್ರೀಮಠಕ್ಕೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾಗದ ಶಾಸಕರನ್ನು ಕೂಡ ಕರೆತಂದು ಈ ಮಠದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂತ ಆಶ್ವಾಸನೆಯನ್ನು ನಮ್ಮ ಮನೋಹರ್ ಗೌಡರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ತಾವು ಕೂಡ ಸಮಯಕ್ಕೆ ಸರಿಯಾಗಿ ಬಹಳಷ್ಟು ಆಯ್ತು ತಾವು ಕಾಯ್ಲಿಕ್ಕತ್ತಿ ತಮ್ಮ ಸಹನೆಗೆ ಶರಣೆಂದು ತಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚೆಚ್ಚು ರೀತಿ ಇರಲಿ ಅಂತಕ್ಕಂಥ ಆಶೆಯನ್ನು